ಎಮರ್ಜೆನ್ಸಿ ಹಾಕಿದ ಟೈಮ್ನೆಲ್ಲ ವಿರೋಧ ಮಾಡಿದ್ರು. ಯಾರೆಲ್ಲ ವಿರೋಧ ಮಾಡಿದ್ದಾರೆ ಅವರನ್ನೆಲ್ಲ ಕೊಂಡೋಗಿ ಒಳಗೆ ಹಾಕಿದ್ರು. ಮತ್ತು ನಾವೊಂದು ನವೆಂಬರ್ 14ರಿಂದ ಮೇಯಲ್ಲಿ ನಮ್ದು ಕೇಸ್ ಬಿಟ್ಟು ಹೋಯ್ತು. ಒಂದು 6 ತಿಂಗಳು 8 ತಿಂಗಳು ಜೈಲಿನಲ್ಲಿದ್ದೆವು. ಪೊಲೀಸ್ ಬಸ್ ಬಂತ ಹೇಳಿ ಕಲ್ಲು ಬಿಸಾಡಿ ಒಂದೆರಡು ಕಲ್ಲು ಬಿಸಾಡಿದ್ದಾರೆ. ಅವ್ರನ್ನ ಕಲರ್ ಡ್ರೆಸ್, ಪಿಂಕ್ ಡ್ರೆಸ್ ಇತ್ತು. ಅವನ ನೋಟ್ ಮಾಡಿ ಹಿಡಿದು ಅವನ ಚೀಲದಲ್ಲಿ ಒಂದು ಚೀಲದಲ್ಲಿ ಫುಲ್ ಕಲ್ಲು ಹಾಕಿ ಲಾಸ್ಟಿಗೆ ಅವರನ್ನು ಒದ್ದು ರ್ಯಾಟ್ಗೆ ಎಲ್ಲ ಹಾಕಿದ್ರು. ಚಿತ್ರಹಿಂಸೆಯನ್ನು ಕೊಡಲಿಲ್ಲ. ಯಾವುದಕ್ಕೊಂದು ಸ್ವಾತಂತ್ರ್ಯ ಇರಲಿಲ್ಲ, ಪತ್ರಿಕೆ ಸ್ವಾತಂತ್ರ್ಯ ಇಲ್ಲ. ಹೊರಗೆ ಹೋಗಿ JP ಜಿಂದಾಬಾದ್ ಹಿಡಿದು ಒಳಗಾಗ್ತಾರೆ. ನೀವು ಏನು ಕೇಳಲಿಕ್ಕಿಲ್ಲ. ನಮಗೆ ಎಮರ್ಜೆನ್ಸಿ ಜೂನ್ 25, 1975 ಹಾಕಿದ್ರು. ಅದೇ ವರ್ಷ ನವೆಂಬರ್ 14 ಲೋಕ ಸಂಘರ್ಷ ಸಮಿತಿ ಇದರ ಆಶ್ರಯದಲ್ಲಿ ನಾವೊಂದು ನಮಗೆ ಜೈಲಿಗೆ ಹೋಗಬೇಕೆಂದು ಹೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೋಸ್ಕರ ಆಗ ನಮ್ಮ ಮಂಗಳೂರು ನಗರದ ಡಾಕ್ಟರ್ ಮಾಧವ ಭಂಡಾರಿ ಅವರ ನೇತೃತ್ವದಲ್ಲಿ ಮೊದಲದು ಬ್ಯಾಚ್ ನಮ್ದು. ನಾವೊಂದು 14 ಜನ ಇದ್ದೇವೆ ಫಸ್ಟ್ ಬ್ಯಾಚ್ನಲ್ಲಿ. ನಾವು ಇಲ್ಲಿ ಮೆರವಣಿಗೆ ತೆಗೆದು ಮುಖ್ಯ ಪ್ರಾಣ ದೇವಸ್ಥಾನದಿಂದ ಮೆರವಣಿಗೆ ತೆಗೆದು ಸೆಂಟ್ರಲ್ ಮಾರ್ಕೆಟ್ ಹೋಗುವಾಗ ಅಲ್ಲಿ ನಮಗೆ ಅರೆಸ್ಟ್ ಆಯಿತು. ಅರೆಸ್ಟ್ ಆಗಿ ನಮಗೆ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಇಟ್ಟರು. ಬೆಳಿಗ್ಗೆ ಸಾಯಂಕಾಲ ರಾತ್ರಿ 7-7:30 ಗಂಟೆಗೆ ನಮ್ಮ ತರ್ಕೊಂಡು ಜೈಜರ ಮನೆಯಲ್ಲಿ ತೆಗೆದುಕೊಂಡು ನಮಗೆ ಜೈಲಿಗೆ ಹಾಕಿದ್ರು. ಅಷ್ಟೊಂದು ಹೊಟ್ಟೆಗೆ ಏನಿಲ್ಲ. ರಾತ್ರಿ 7:30-8 ಗಂಟೆಗೆ 8 ಜಾಸ್ತಿ ಆಗಿದೆ. ಮತ್ತು ನಾವೊಂದು ನವೆಂಬರ್ 14ರಿಂದ ಮೇಯಲ್ಲಿ ನಮ್ಮದು ಕೇಸ್ ಬಿಟ್ಟು ಹೋಯಿತು. ಒಂದು 6 ತಿಂಗಳು 8 ತಿಂಗಳು ಜೈಲಿನಲ್ಲಿದ್ದೆವು. ಕರಾಳ ದಿನ ಅಂದರೆ ನೋಡಿ, ಯಾವುದಕ್ಕೊಂದು ಸ್ವಾತಂತ್ರ್ಯ ಇರಲಿಲ್ಲ, ಪತ್ರಿಕೆ ಸ್ವಾತಂತ್ರ್ಯ ಇಲ್ಲ. ಹೊರಗೆ ಹೋಗಿ JP ಜಿಂದಾಬಾದ್ ಹಿಡಿದು ಒಳಗಾಗ್ತಾರೆ. ನೀವು ಏನು ಕೇಳಲಿಕ್ಕಿಲ್ಲ. ಏನು ಕೇಳಲಿಕ್ಕಿಲ್ಲ. ಅಷ್ಟು ಪೊಲೀಸರೇ ಯಾರನ್ನು ಬೇಕಾದ್ರೂ ಒಳಗಾಗ್ಬೋದು. ಅಷ್ಟು ಇದಿತ್ತು. ಓಪನ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಮ್ಗೆ ಕೋಳಕ್ಕೆ ಎಂತ ಮಾಡಲಿಲ್ಲ, ಎಂತ ಉಪದ್ರವಗಳಿಲ್ಲ. ಶಾಖೆ ಮಾಡ್ತಿದ್ದೆವು ಆ ಜೈಲಿನೊಳಗೆ. ಮತ್ತೆ ಊಟ ತಿಂಡಿಗೆ ಏನ್ ತೊಂದರೆ ಇರಲಿಲ್ಲ. ಅದು ಬ್ರೆಡ್, ಮಿಲ್ಕ್ ಎಲ್ಲ. ಬೇರೆ ಏನೆಲ್ಲ ಕಷ್ಟಗಳು ಎದುರಿಸಿದ್ರಿ ಅಂತ ಆ ಸಮಯದಲ್ಲಿ ನಿಮ್ಮ ಬ್ಯಾಚ್? ಅದ್ರ ಒಳಗೆ ನಮ್ಗೆ ಏನ್ ತೊಂದರೆ ಇಲ್ಲ. ಜೈಲಂತ ಅಷ್ಟು ಒಳ್ಳೆ ಜನ. ಅವರು ಹೊರಗೆ ಬಿಡ್ತಿದ್ರು ನಮ್ಗೆ, ನೀವು ಹೋಗಿ ಬನ್ನಿ, ನಮ್ಗೆ ನಿಮ್ಮ ಮೇಲೆ ಧೈರ್ಯ ಉಂಟು ಅಂತೇಳಿ. ನಾವು ಹೋಗಿ ಹೊರಗೆ ಹೋದ್ರೆ ಪುನಃ ಬರ್ತೇವೆ ಅಂತ ಗೊತ್ತುಂಟು ಅವ್ರಿಗೆ. ಬೇರೆ ಜನರೆಲ್ಲ ಯಾವ ರೀತಿ ಕಷ್ಟ ನೀವು ನೋಡಿದ್ದೀರಿ? ಯಾವ ರೀತಿ ಕಷ್ಟ ಅನುಭವಿಸಿದ್ದನ್ನು ನೀವು ನೋಡಿದ್ದೀರಿ? ಜೈಲು ಫುಲ್ ಆದ ನಂತರ ಮತ್ತೆ ನಮ್ದು ಸ್ವಯಂ ಸೇವಕರೆಲ್ಲ ಜೈಲಿಗೆ ಬರ್ತಾ ಇದ್ರು. ಅವರಿಗೆ ಒದ್ದು ಕಳಿಸಿದ್ರು ಪೊಲೀಸರು. ಜೈಲಿನಲ್ಲಿ ಜಾಗ ಇಲ್ಲ, ಎಲ್ಲ ಜೈಲು ಫುಲ್ ಆಗಿದೆ. ಮಂಗಳೂರು ಎಲ್ಲ ಜೈಲು ಫುಲ್ ಆಗಿದೆ. ಇಲ್ಲಿ ಪ್ರೊಸೆಷನ್ ನಡೀತಾ ಉಂಟು. ಜನರು ಜೈಲಿಗೆ ಹೋಗ್ತಾ ಇದ್ದಾರೆ. ಅಲ್ಲೇ ಹೊಡೆದು ಅಲ್ಲೇ ಚಿತ್ರಹಿಂಸೆ ಮಾಡಿ ಕಳಿಸುದು. ನನ್ನ ಚಿಕ್ಕಪ್ಪನ ಮಗ ಇದ್ದ, ತಮ್ಮ ಅಣ್ಣ ಅವರಿಗೆ ಜಸ್ಟ್ ಪೊಲೀಸ್ ಬಸ್ ಬಂತ ಹೇಳಿ ಕಲ್ಲು ಬಿಸಾಡಿ ಒಂದೆರಡು ಕಲ್ಲು ಬಿಸಾಡಿದ್ದಾರೆ. ಅವ್ರನ್ನ ಕಲರ್ ಡ್ರೆಸ್, ಪಿಂಕ್ ಡ್ರೆಸ್ ಇತ್ತು. ಅವನ ನೋಟ್ ಮಾಡಿ ಹಿಡಿದು ಅವನ ಚೀಲದಲ್ಲಿ ಒಂದು ಚೀಲದಲ್ಲಿ ಫುಲ್ ಕಲ್ಲು ಹಾಕಿ ಲಾಸ್ಟಿಗೆ ಅವರನ್ನು ಒದ್ದು ರ್ಯಾಟ್ಗೆ ಎಲ್ಲ ಹಾಕಿದ್ರು. ಹಾಗೆ ನಮ್ಮ ಒಟ್ಟಿಗೆ ಜೈಲಿನಲ್ಲಿದ್ರು ಅವರು, ರವಿರಾಜ್ ಜೋಶಿ ಅಂತೇಳಿ. ಇಷ್ಟೆಲ್ಲ ಕಷ್ಟ ಅನುಭವಿಸಿ ಭಾರಿ ಕಷ್ಟ ಅನ್ಬೋದು. ಹಾಗೆ ಮತ್ತೆ ನನ್ನ ಭಾವ ಸಹ ಇದ್ರು. ಭಾವನಿಗೆ ಕಹಳೆದು ಗುಟ್ಟು ಹೇಳಲಿಕ್ಕೆ ಸುಮಾರು ಟ್ರೈ ಮಾಡಿದ್ರು. ಅವರು ಹೇಳಲೇ ಇಲ್ಲ. ಜೀವ ಹೋದ್ರೂ ತೊಂದರೆ ಇಲ್ಲ, ನಂದು ಅದು ಹೇಳುದಿಲ್ಲ ಅಂತೇಳಿ. ಅವ್ರು ಮತ್ತೆ ಮೇಲಿಂದ ಹಾರಿದ್ರು. ಇವರ ಕಿರಿಕಿರಿ ತಳಲ್ಲ ಯಾವುದು ಪಾಂಡೇಶ್ವರ ಜೈಲಿನಲ್ಲಿ ಮೇಲೆ ಅಂತ ಹಾರಿದ್ರು. ಕಾಲೆಲ್ಲ ಮುರಿದೋಗಿದೆ. ಅನುಭವ. ನಾವು ಕೆಲಸಕ್ಕೆ ಹೋಗೋರನ್ನೆಲ್ಲ ನಾವು ಎಮರ್ಜೆನ್ಸಿ ಹಾಕಿದ ಟೈಮ್ನೆಲ್ಲ ವಿರೋಧ ಮಾಡಿದ್ವಿ. ಯಾರೆಲ್ಲ ವಿರೋಧ ಮಾಡಿದ್ದಾರೆ ಅವರನ್ನೆಲ್ಲ ಕೊಂಡೋಗಿ ಒಳಗೆ ಹಾಕಿದ್ರು. ಮತ್ತು ನಮಗೆ ಜೈಲಿನೊಳಗೆ ನಮಗೆ ಜೈಲಿದ್ದು ಡ್ರೆಸ್ ಏನಿಲ್ಲ. ನಮ್ಮದು ನಮ್ಮ ಡ್ರೆಸ್ನಲ್ಲಿ ಇದ್ದದ್ದು ನಾವು. ಮತ್ತು ನಮಗೆ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಕೋರ್ಟಿಗೆ ಕೊಂಡೋಗಿದ್ರು. ಅಲ್ಲಿ ಮತ್ತು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋದ್ರು ಹುಷಾರು ಇಲ್ಲದ ಟೈಮ್ನಲ್ಲಿ. ಎಲ್ಲ ಚಿತ್ರಹಿಂಸೆಯನ್ನು ಕೊಡಲಿಲ್ಲ, ನಮಗೇನು ಮಾಡಲಿಲ್ಲ. ಆ ಟೈಮ್ನಲ್ಲಿ ಚಿತ್ರಹಿಂಸೆಯನ್ನು ಕೊಡಲಿಲ್ಲ. ಕೆಲಸ ಎಲ್ಲ ನಾವು ಎಮರ್ಜೆನ್ಸಿ ಟೈಮ್ನಲ್ಲಿ ಎಲ್ಲ ಬೇರೆ ಎಲ್ಲ ಕೆಲಸ ಎಲ್ಲ ಮಾಡಿದ್ದೇವೆ. ಯಾವುದು ಎಲ್ಲ ಮಾಡಿದ್ದೇವೆ. ಮತ್ತು ನಮ್ಮದು ಮುಂಚೆ ನೋಟೆಡ್ ಮಾಡಿದ್ದಾರೆ ಯಾರೆಲ್ಲ ವಿರೋಧ ಇದ್ದಾರೆ ಎಮರ್ಜೆನ್ಸಿಗೆ. ಹಾಗೆ ನಮ್ಮನ್ನು ಎಲ್ಲ ನೋಟ್ ಮಾಡಿ ಅರೆಸ್ಟ್ ಮಾಡಿ ಕೊಂಡೋಗಿ ಒಳಗೆ